ಇದು ಫ್ರೀಡಂ ಟಿವಿಯ ವರದಿಗೆ ಸಿಕ್ಕ ಬಿಗ್ ಇಂಪ್ಯಾಕ್ಟ್. ಬುದ್ಧಿ ಕಲಿತ ಕದಲೂರು ಶಾಸಕ ಉದಯ್ ಹೋರಾಟಗಾರರು ಸಂಘ ಸಂಸ್ಥೆಗಳ ವಿರುದ್ಧ ಮಾತಾಡಿದ್ದಂತಹ ಉದಯ್ ವಿವಾದಾತ್ಮಕ ಹೇಳಿಕೆ ಕೊಟ್ಟು ಕೊನೆಗೆ ಯೂ ಟರ್ನ್ ಹೊಡೆದ ಎಂಎಲ್ಎ. ಕದಲೂರು ಶಾಸಕ ಉದಯ್ ಹೋರಾಟಗಾರರ ಬಗ್ಗೆ ಮತ್ತು ರೈತರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತನಾಡಿದ್ರು. ನಾವು ಸುದ್ದಿಯನ್ನ ಬ್ರೇಕ್ ಮಾಡಿದ್ವಿ, ಅಲ್ಲ ನೀವೊಬ್ಬ ಶಾಸಕರು ನಿಮ್ಮ ನಾಲಿಗೆ ಹೆಂಗೆಲ್ಲ ಹೊರಳಾಡುತ್ತೋ ಹಂಗೆಲ್ಲ ಮಾತು ಬರುತ್ತೆ ಅಂತ ಹೇಳಿ ಮಾತನಾಡೋದಕ್ಕೆ ಹೋಗಬೇಡಿ, ಸ್ವಲ್ಪ ನಿಮ್ಮ ಮಾತುಗಳು ಹಿಡಿತದಲ್ಲಿರಲಿ ಅಂತ ಹೇಳಿ ಕಿವಿ ಹಿಂಡುವಂತಹ ಪ್ರಯತ್ನ ನಾವು ಮಾಡಿದ್ವಿ. ಅದಾದ ನಂತರ ನಾಲಿಗೆಗೆ ಅಥವಾ ಶಾಸಕರಿಗೆ ಅದೇನಾಯ್ತೋ ಗೊತ್ತಿಲ್ಲ, ಹೇಳಿದ ಮಾತು ಈಗ ಉಲ್ಟಾ ಬಿದ್ದಿದೆ. ನಿಮ್ಮ ಫ್ರೀಡಂ ಟಿವಿ ಶಾಸಕರ ಚಳಿ ಜ್ವರವನ್ನ ಬಿಡಿಸಿತ್ತು, ರೈತರ ಬಗ್ಗೆ ನಾಲಿಗೆ ಹರಿಬಿಟ್ಟ ಶಾಸಕರಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದ ಫ್ರೀಡಂ ಟಿವಿಯ ಸುದ್ದಿ ಪ್ರಸಾರದ ಬೆನ್ನಲ್ಲೇ ಈಗ ಯೂ ಟರ್ನ್ ಹೊಡೆದಿದ್ದಾರೆ ಶಾಸಕರು. ನಾನೊಬ್ಬ ವ್ಯಕ್ತಿಗೆ ಮಾತನಾಡಿರೋದು ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಮತ್ತು ಒಂದು ಸಂಘ ಅಥವಾ ಒಂದು ಸಂಸ್ಥೆ ಅಥವಾ ಒಂದು ಗುಂಪು ಅಥವಾ ಒಂದು ವಿಭಾಗ, ಆ ಎರಡರ ವ್ಯತ್ಯಾಸ ಗೊತ್ತಿಲ್ಲದೆ ಶಾಸಕರಾದ್ರ ಯಾವುದಾದ್ರೂ ಒಬ್ಬ ವ್ಯಕ್ತಿ ಅನ್ನುವುದಾಗಿದ್ದರೆ ಆ ವ್ಯಕ್ತಿಯ ಹೆಸರನ್ನ ಸ್ಪಷ್ಟಪಡಿಸಬೇಕಿತ್ತು. ಆದರೆ ವ್ಯಕ್ತಿಯ ಬಗ್ಗೆ ಎಲ್ಲ ನೀವು ಅತಿ ಸಂಬೋಧನೆ ನಡೆಸಿದ್ದು ಒಂದು ಸಂಘಟನೆಯ ಬಗ್ಗೆ ಮತ್ತು ಒಂದು ಗುಂಪಿನ ಬಗ್ಗೆ ಅಥವಾ ರೈತ ಸಂಘಟನೆಯ ಬಗ್ಗೆ ಅಂತ ಹೇಳಿ ಅಲ್ಲಿನ ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಗೂಂಡಾಗಳಿಗೆ, ಏನೋ ರೋಲ್ ಕಾಲ್ ಗಿರಾಕಿಗಳಿಗೆ ಜಿಲ್ಲೆಯ ಅಭಿವೃದ್ಧಿ ಇಷ್ಟ ಆಗೋದಿಲ್ಲ ಅಂತ ಹೇಳಿದ್ರು. ಸೊ ಈಗ ಯೂ ಟರ್ನ್ ಹೊಡೆದಿದ್ದಾರೆ. ಆ ಮಹಾಮನುಷ್ಯ ಏನ್ ಮಾತನಾಡಿದ್ದಾರೆ ಅನ್ಸತ್ ಕೇಳಿಸ್ಕೊಳ್ಳಿ. ನಾನು ಮಾತಾಡ್ದೇವ್ರು, ಯಾಕೆ ನೀವು ನನ್ನ ಕೇಳ್ಬೋದಲ್ಲ, ನಾನು ನಿಮ್ಗೆ ಸಿಗದೇ ಇರೋಣ, ನಿಮ್ ಸಂಪರ್ಕದಲ್ಲಿ ಇಲ್ದೇ ಇರೋಣ, ಯಾವುದೋ ಕಿವಿ ಮಾತು ಅಥವಾ ಇನ್ಯಾವುದೋ ಮಾಡೋದಕ್ಕೆ ನೀವು ಆ ತರ ಮಾಡೋದು ಸರಿಯಲ್ಲ ಅಂತಾನೆ ಕೇಳಿದೆ. ಅವ್ರು ಹೇಳಿದ್ರು, ಮಾತಾಡಿದ್ದೆ ನಾನು ಆಚೆ ಹೋಗು ಇನ್ನು ಮೊದಲೇ ಅವರು ಮಾತಾಡಿದ್ದೆ. ಎಲ್ಲ ಸಂಪಾದಕರಲ್ಲ ಅವ್ರೆ, ನಾನು ಎಲ್ರಿಗೂ ಅವ್ರು ಮಾಡೋ ಕೆಲಸ ಕಾರ್ಯಗಳು ನಾನು ಕೂಡ ಪೂರ್ವವಾಗಿ ನನ್ನ ಮಾರಲ್ ಸಪೋರ್ಟ್ ಏನ್ ಮಾಡೋದು ನಾನು ಎಲ್ರಿಗೂ ಮಾಡ್ತೀನಿ. ಏನ್ ನಮ್ಗೆ ಈ ತಾಲೂಕಲ್ಲಿ ನಾವು ಬಂದಿರ್ತೀರೋ ಒಂದು ಒಳ್ಳೆ ಸೇವೆ ಮಾಡ್ಬೇಕು, ಒಳ್ಳೇದ್ ಮಾಡ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡ್ ಬಂದಿದ್ದೆ. ನಾನು ಯಾರನ್ನ ಕೆಟ್ಟವ್ರು ಅನ್ಬೇಕಾಯ್ತದೆ, ಅದ್ರಲ್ಲಿ ನಾನೇನು ಪರ್ಟಿಕ್ಯುಲರ್ ವ್ಯಕ್ತಿ ವಿಚಾರ ಹೇಳಿದೆ ಅಲ್ಲಿ. ಸೊ ಅದನ್ನೇನಾಗಿದೆ, ಇದು ನನಗೆ ಗೊತ್ತಿಲ್ಲ ನೀವೇನ್ ಹೇಳಿಕೆ ನೀಡುದ್ರ ಬಗ್ಗೆ ತಪ್ಪು ಗ್ರಹಿಕೆ ಆಗಿರುವಂಥದ್ದು. ಮತ್ತೆ ಕೆಲವರು ಅದಕ್ಕೆ ಉಪ್ಪು ಖಾರ ಆಗ್ತಾ ಇರುವಂಥದ್ದು. ನಾವು ಹೇಳಿರೋ ವಿಚಾರ ಯಾವುದೋ ಪ್ರತ್ಯೇಕವಾಗಿ ಒಂದು ವ್ಯಕ್ತಿಗೆ ಸೀಮಿತವಾಗಿ ಹೇಳಿದ ವಿಚಾರ. ನಾನು ಯಾವುದೇ ಸಂಘಟನೆಯವ್ರ ಬಗ್ಗೆ ಮಾತಾಡಲಿಲ್ಲ, ರೈತರ ಪರವಾಗಿ ಮಾತಾಡಲಿಲ್ಲ, ಸಾರ್ವಜನಿಕರ ಪರವಾಗಿ ಮಾತಾಡಲಿಲ್ಲ, ಅವ್ರ ವಿರುದ್ಧವಾಗಿ ಹೇಳಿಕೆ ನಾನು ಕೊಟ್ಟಿಲ್ಲ. ನಾವು ಇಲ್ಲಿ ಬಂದಿರೋದು ರೈತರ ಕೆಲಸ ಮಾಡೋಕ್ಕೆ, ಸಾರ್ವಜನಿಕರು ಕೆಲಸ ಮಾಡೋಕ್ಕೆ, ಬಡವರ ಪರವಾಗಿ ಕೆಲಸ ಮಾಡೋಕ್ಕೆ, ಸಂಘಟನೆಗಳಿಗೆ ಬೆಂಬಲ ಕೊಡೋಕ್ಕೆ, ಮಾರಲ್ ಸಪೋರ್ಟ್ ಕೊಡಬೇಕು, ಇವೆಲ್ಲ ಮಾಡ್ಕೊಂಡು ನಾವು ಬರ್ತಾ ಇರೋದು. ಈಗ ಇದ್ರ ಮಧ್ಯೆನೂ ಕಳ್ಳರು ಕಾಕ್ರು ಒಬ್ಬೊಬ್ರು ಇರ್ತಾರೆ. ಎಲ್ಲ ನಿಮಗೂ ಗೊತ್ತಿರೋ ಸತ್ಯನೇ ಅದು. ನಾನೇನು ಸುಳ್ಳು ಮಾತಾಡಲ್ಲ ಅಥವಾ ನಾನೇನು ನಾನು ಸಮರ್ಥನೆ ಮಾಡ್ಕೋಕ್ ಹೋಗಲ್ಲ. ನಾನು ಒಂದು ವ್ಯಕ್ತಿಗೋಸ್ಕರ ಅದನ್ನ ಹೇಳಿದೆ ಪರ್ಟಿಕ್ಯುಲರ್. ಅದು ಈಗೂ ಆ ಮಾತಿಗೆ ಬರ್ತಾ ಇದ್ದೀನಿ, ಅದ್ರಲ್ಲೇನು ನಾನೇನು ಮಾತು ಕದಿಯಲ್ಲ. ಆದರೆ ನಾನು ಗೆದ್ಲಗೆರೆಯವ್ರ ವಿಚಾರನೂ ಮಾತಾಡಲಿಲ್ಲ. ಗೆದ್ಲಗೆರೆಯವರು ಅವ್ರ ಸಭೆ ಸೇರಿದಂಥ ಸಂದರ್ಭದಲ್ಲಿ ನಾನೇ ಅವ್ರಿಗೆ ಸುನಂದಮ್ಮವ್ರಿಗೆಲ್ಲ ಮಾತಾಡಿದೆ. ಏನು ಸಮಸ್ಯೆ ಆಗಿದೆ ನನಗೆ ಚರ್ಚೆ ಮಾಡುವ, ಬನ್ನಿ, ಏನಾದ್ರು ಅದರಿಂದ ಸಮಸ್ಯೆ ಆಗುತ್ತೆ ಬನ್ನಿ, ನೇರವಾಗಿ ಚರ್ಚೆ ಮಾಡೋ. ನೀವು ಅಲ್ಲಿ ಸಭೆ ಸೇರ್ಕೊಂಡು ಏನೋ ಮಾತಾಡೋದ್ರಿಂದ ಏನೋ ಅದಕ್ಕೆ ಸೊಲ್ಯೂಷನ್ ಸಿಗಲ್ಲ ಅಂತ ನಾನು ಊರಲ್ಲಿ ಇರಲ್ಲ, ಬಂದ್ಮೇಲೆ ಮಾತಾಡೋಣ ಸೇರಿ ಅಂತ ಅವ್ರಿಗೂ ಎಲ್ಲ ಮಾತಾಡಿದ್ದೆ. ನಾನು ಹಂಗೇನೋ ಸುಮ್ಮನೆ ಯಾರೋ ಹೊರಟ ಮಾಡೋದು ಎಲ್ರದ್ದು ಹಕ್ಕಿರ್ತದೆ, ಅದು ನ್ಯಾಯಯುತವಾಗಿ ಮಾಡೋದಕ್ಕೆ ನಾವೇನು ಅದನ್ನ ನಾವು ಕ್ವಶನ್ ಮಾಡಲ್ಲ. ನಾನು ಅವರು ಅಂತ ವಿಚಾರ ತಿಳಿದ ತಗೊಂಡು ನಾನು ಅವ್ರಿಗೆ ಮಾತಾಡ್ದೆ, ಬನ್ನಿ ಚರ್ಚೆ ಮಾಡುವ ಆಗು ಹೋಗು ಬಗ್ಗೆ, ಮುಂದಿನ ನಿರ್ಧಾರ ನೋಡೋಣ, ಆಮೇಲೆ ಸೊಪ್ಪು ಅಧ್ಯಯನ ಮಾಡಿ ನೋಡುವ ಅಂತ ಒಂದು ಹೇಳಿದೆ ಅವ್ರಿಗೆ. ಅವ್ರು ಹೇಳೋ ಪ್ರಕಾರ ನೀವು ಮಾಧ್ಯಮದವ್ರು ಯಾರೋ ಅವ್ರಿಗೆ ಮಿಸ್ಗೈಡ್ ಮಾಡಿದೀರಿ ಅಂತದ್ದು ಹೇಳ್ತಾರೆ. ನನಗೆ ಮತ್ತು ಕೇಳಿದೆ, ಯಾಕೆ ನೀವು ಸ್ಟ್ರೈಕ್ ಮಾಡಿ ನನ್ನನ್ನು ಕೇಳಿ ಅದೇನು ವಿಚಾರ ರಿಯಾಲಿಟಿ ಹೇಳ್ತೀನಿ, ಇಲ್ಲ ಮಾಧ್ಯಮದವರೇ ನಮ್ಗೆ ಹೇಳುದಿಲ್ಲ. ನಾವೇನು ಗೆದ್ಲಗೆರೆ ವಿಚಾರ ಮಾತಾಡಲಿಲ್ಲ.
ನೀವು ಯಾಕೆ ತಪ್ಪು ಮಾಹಿತಿ ಕೊಡ್ತೀರಾ ಅಂತ ಗೊತ್ತಿಲ್ಲ ಮಾಧ್ಯಮದವರು. ಹೋಗ್ಲಿ, ಇಷ್ಟು ದಿವಸ ನೂರಾರು ಒಳ್ಳೆ ಕೆಲಸ ಮಾಡ್ತಾ ಇದೀವಿ. ಇದು ಯಾವುದೇ ಪ್ರಿಂಟ್ ಮೀಡಿಯಾ ಬೆಂಗಳೂರವರು ಇನ್ಯಾವುದೋ ಟಿವಿ ಚಾನಲ್ ಅವರು ಅದ್ರ ಬಗ್ಗೆ ಒಂದ್ ದಿವಸನೂ ನ್ಯೂಸ್ ಬಂದಿದ್ದು ನನ್ಗೆ ಗೊತ್ತಿಲ್ಲ. ಇದು ಯಾವುದೋ ವಿಚಾರ ತಗೊಂಡು ಅವನೋ ಇವರು ರೈತರ ವಿರುದ್ಧ ಮಾತಾಡಿದ್ರು ಅಂತ ಹೇಳ್ತಾರೆ. ನಾನು ಯಾವ ರೈತರ ವಿರುದ್ಧ ಮಾತಾಡಿದ್ದೀನಿ? ಸರ್, ವಿಷಯ ಯಾವ್ದು ಯಾವ್ದ್ರ ಬಗ್ಗೆ ನೀವು ಮಾತಾಡಿದ್ರಿ? ಎಲ್ಲಿ? ಎಮ್ಮನಹಳ್ಳಿ. ಈ ಯಾರೋ ಈ ವಿರುದ್ಧ ಮಾಡ್ತಾವ್ರೆ, ಮಾತಾಡ ಸ್ಟ್ರೈಕ್ ವಿರುದ್ಧ ಅಂತ ನಿಮ್ಮವ್ರು ಕೇಳಿದ್ರು. ಆಯ್ತಾ? ಅದ್ರ ಮಧ್ಯೆ ಇನ್ಯಾವುದೋ ಪ್ರತ್ಯೇಕ ಪರ್ಟಿಕ್ಯುಲರ್ ವ್ಯಕ್ತಿ ನೇಮ್ ಬಂದಾಗ ನಾ ಆ ವ್ಯಕ್ತಿ ಬಗ್ಗೆ ಹೇಳಿದೆ. ಆ ವ್ಯಕ್ತಿ ಯಾರು ಸರ್? ಯಾರೋ ನಿಮಗ್ ಗೊತ್ತಿರ್ತದೆ. ಅದನ್ನ ಯಾಕೆ ನಾವು ನಮ್ಮ ಬಾಯಿಂದ ಕೆಟ್ಟವ್ರ ಬಗ್ಗೆ ಹೆಸರು ಹೇಳಿ ಯಾಕೆ ನಮ್ಮ ಬಾಯಿ ಬಳಸ್ ಮಾಡ್ಕೋಬೇಕು? ಹೇಳಿ ಸರ್. ಒಟ್ಟಾರೆ ನಿಮ್ಮ ಇದು ಆಗಿದೆ. ನಾನೇನ್ ಅಂತ ಅವ್ರ ಬಗ್ಗೆನೇ ಆಗ್ಲಿ ಸಂಘಟನೆ ಅವ್ರ ವಿರುದ್ಧವಾಗಿ ನಾನೇನ್ ಮಾತಾಡ್ಲಿಲ್ಲ. ನಾವೆಲ್ರಿಗೂ ಪರವಾಗಿ ಕೆಲಸ ಮಾಡುತ್ತಿರೋದು. ನಾವೇನು ಅವ್ರ ವಿರುದ್ಧ ನಿಮ್ಮ ಸ್ಪಷ್ಟನೆ ಇಷ್ಟೇ. ಈಗ ಹೇಳಿದಾಗ ಅದ್ರ ಏನಾಗಿದೆ, ಓವರ್ ಹಾಕೊಂಡು ನಿಮ್ ಮೀಡಿಯಾದವರು ಎಲ್ಲರೂ ಸೇರ್ಸಿ ಹಾಕ್ಬಿಟ್ಟಿದ್ರಿ. ಗೆದ್ಲಿಗೆರೆ ಪಂಚಾಯತಿ, ಇದು ಸೋಮಳಿ ಪಂಚಾಯತಿ ನಿಮ್ಮ ಮಾಧ್ಯಮದಲ್ಲಿ ಆ ತರ ಅವ್ರಿಗೆ ಬಿಂಬಿಸ್ಬಿಟ್ಟಿದ್ವಿ. ಅವ್ರಿಗೆ ಒಂದ್ ತಪ್ಪಿಗೆ ಯಾಕೆ ನಾನೇನೋ ಅವ್ರ ವಿರುದ್ಧವಾಗಿ ಏನೋ ಹೇಳ್ಬಿಟ್ಟಿದೀನಿ ಅಂತ. ಯಾವಾಗ ಇದು ಅನೌನ್ಸ್ ಆದಾಗ ಅವ್ರು ಸಭೆ ಮಾಡಿದ್ರು, ನನ್ ಗಮನಕ್ಕೆ ಬಂತು. ಅದೇನು ಅವ್ರೇನ್ ನನ್ನ ವಿರುದ್ಧ ಮಾತಾಡಿರ್ಲಿಲ್ಲ ಸಭೆಯಲ್ಲಿ, ಇನ್ನೊಂದು ಮಾಡಿರಲಿಲ್ಲ. ಇಲ್ಲ ನಮ್ಗೆ ಅವಶ್ಯಕತೆ ಇಲ್ಲ ಅನ್ನೋ ತರ ಚರ್ಚೆ ಆಯ್ತದೆ. ನಾನ್ ಅದನ್ನ ಕೇಳಿದೆ, ನನ್ನ ಹತ್ರ ಬನ್ನಿ, ನಾನೇ ಬರ್ತೀನಿ ಅಲ್ಲಿಗೆ, ಊರಿಂದ ಬಂದ್ಮೇಲೆ ಸೇರ್ ಚರ್ಚೆ ಮಾಡುವ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.